ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಇವಾಗಂತೂ ಈ ಶೀತದಕ್ಕೂ ಅದಕ್ಕಂತೂ 3 ಹೊತ್ತು ಮುದ್ದೆ ಕೊಟ್ಟರು ತಿನ್ಬೇಕಂತ ಅನಿಸುತ್ತೆ. ಸಣ್ಣವರಿದ್ದಾಗಂತೂ ಮುದ್ದೆ ತಿಂತಿರಲಿಲ್ಲ. ಇವಾಗ ಹೆಂಗಪ್ಪ ಅಂತಂದರೆ ಕೆಲಸಕ್ಕೆ ಅಂತೇಳಿ ಹೊರಗೆ ಸೇರಿದ ಮೇಲಂತೂ ಮುದ್ದೆ ಅಂತಂದರೆ ಹಂಗೆ ಬಾಯಾಗ ನೀರು ಬರ್ತವೆ. ಇದ್ದಿದ್ರಲ್ಲಿ ಇಂಥ ಸಾರು ಇದ್ಬಿಟ್ರಂತೂ ಹೋಗತ್ತ. ಈ ಊಟದ ಮಂದಿ ಬೇರೆ ಯಾವ ಊಟನೂ ಇಲ್ಲ ಅನಿಸುತ್ತೆ. ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಮಾಡಾಕಿದಾಗ ಭಾಳ ಜನ ಕೇಳಿದ್ರಿ. ಸಾರು ನೋಡೋಕೆ ಚೆನ್ನಾಗೈತೆ. ರೆಸಿಪಿ ಹಾಕಪ್ಪ ಇಲ್ಲಿ ಹೆಂಗೋ ಅವರೆಕಾಳು, ತೊಗರಿಕಾಳು ಸೀಸನ್ ನಾವು ಮಾಡ್ಕೊಂಡು ತಿಂತೀವಿ ಅಂತೇಳಿ. ಅದಕ್ಕಿತ್ತಾಗ ಇಲ್ಲಿ ಮಾಡೋದೇ ಬದ್ದಾಗೈತೆ ಹೇಳ್ಕೊಡೋಣ ಅಂತೇಳಿ ಬಂದೆ. ಆ, ಭಾಳ ಅಂದರೆ ಭಾಳ ಸರಳವಾಗೈತೆ. ರುಚಿ ಅಂತೂ ಅನ್ನಕ್ಕೂ ಸೈ, ರೊಟ್ಟಿಗೂ ಸೈ, ಮುದ್ದಿಗೂ ಸೈ. ಆಯಿತಾ? ಎಲ್ಲದಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ಬರೀ ಸಾರೇ ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ. ನಾನು ಏನನ್ನ ಹೇಳ್ತೀನಿ ಅಷ್ಟೇ ಮಾಡಿ ಒಂದ್ಸತಿ ನೋಡಿರಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮತ್ತೆ ಮತ್ತೆ ನೀವು ಮಾಡ್ಕೋಬೋದು. ಗೊತ್ತಾಯ್ತಾ? ಎಂಥ ಚೆನ್ನಾಗಿರುತ್ತೆ ಅಂತಂದರೆ ಹೋಗಿರತ್ತ. ಅಷ್ಟು ಚೆನ್ನಾಗಿರುತ್ತೆ. ಹೇಳಿದ್ರೆ ಏನೋ ಇದೇನೋ ಕೊಚ್ಚಿಗೆ ಮತ್ತೆ ನಂಗೆ ಅನ್ಸ್ಬೋದು ನಿಮಗೆ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಅವಾಗ ನೀವೇ ಹೇಳ್ತೀರ ಹ್ಞೂ ಕಣಪ್ಪ ಭಾರಿ ಚೆನ್ನಾಗಿತ್ತು ಅಂತೇಳಿ. ಯಾಕಂದರೆ ನಮ್ಮಂಥವ್ರಿಗೆ ಎದ್ದಾಗ ಒಂಥರ, ಮಧ್ಯಾಹ್ನಕ್ಕೊಂಥರ, ರಾತ್ರಿಗೊಂಥರ ಮಾಡೋಕ್ಕಾಗಲ್ಲ. ಟೈಮ್ ಇರಲ್ಲ ಅಂತೇಳಿ. ಇದಾದರೆ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನಾನಿಲ್ಲಿ ಏನು ಮಾಡ್ತೀನಿ ಅಂದ್ರೆ ಒಂದು ಕುಕ್ಕರ್ ತಗೋತಿದ್ದೀನಿ. ಕುಕ್ಕರ್‌ಗೆ ತೊಗರಿ ಕಾಳಿದು ನೋಡಿ, ನೆನ್ನೆ ಒಂದು ಅರ್ಧ ಕೆಜಿ ತೊಗರಿ ಕಾಳು ತಗೊಬಂದಿದ್ದೆ. ಅವನ್ನೆಲ್ಲ ಸುಲಿದಿದ್ದೀನಿ. ಸುಲಿದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕೋತಾ ಇದ್ದೀನಿ. ತೊಗರಿ ಕಾಳು ಎಷ್ಟಾರ ತಗೊಳ್ರಿ, ಏನು ತೊಂದರೆ ಇಲ್ಲ. ನಿಮ್ಗೆ ಇಲ್ಲಿ ತೂಕದ ಲೆಕ್ಕ ಹೇಳ್ಬೇಕಂತಂದರೆ ಒಂದು 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕೆಜಿ ತಂದರೆ ಅದರಲ್ಲೂ ಉಳ್ಕ ಪಳ್ಕ ಅವನ್ನೆಲ್ಲ ತೆಗೆದ್ವಿ ಅಂತಂದ್ರೆ ಒಂದು 1/4 ಕೆಜಿಯಷ್ಟು ಬೀಜ ಸಿಗ್ಬೋದು. ಇಲ್ಲಿ ಹೆಸರು ಕಾಳನ್ನ ನೆನ್ನೆ ಎದ್ದೇಟ್ಗೆ ಎದ್ದು ನೆನೆ ಹಾಕಿದ್ದೆ. ಸಾಯಂಕಾಲಕ್ಕೆ ಎದ್ದು ನೀರು ಬಸ್ದು ಅದೇ ಚರಕ್ಲಿಗೆ ಬಿಟ್ಟಿದ್ದೆ. ಸಣ್ಣ ಕೆಳೆ ಮೊಳಕೆ ಬಂದಿದ್ದಾವೆ ತಿರುಗ್ದಿನ ಬೆಳಗ್ಗೆಗೆ. ಬೆಳಗ್ಗೆ ಅಂದರೆ 12 ಗಂಟೆ ಅಷ್ಟೊತ್ತಿಗೆ. ಇಲ್ಲಿ ಒಂದು ಅರ್ಧ ಬಾಕ್ಸಷ್ಟು ಹೆಸರು ಕಾಳು ತಗೊಂತಿದ್ದೀನಿ. ಆಯಿತಾ? ತೀರಾ ಮೊಳಕೆ ಬಂದಿಲ್ಲ ಅಂದರೆ ಹೆಸರು ಕಾಳು ಬೇಕಾದ್ರೆ ಒಂದು 4 ಗಂಟೆ ನೆನೆಸಿ ಕೂಡ ಇದಕ್ಕೆ ನಾವು ಹಾಕೋಬಹುದು. ಗೊತ್ತಾಯ್ತಾ? ಹಾಗೇನೆ ಒಂದಿಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿರಿ, ಒಂದು ಸಣ್ಣದೊಂದು ಸೀವಡಿತ್ತು ಪಾಲಕ್ ಸೊಪ್ಪು. ಇದ್ರಾಗ ಒಟ್ಟು ಕುಕ್ಕರಿಗೆ ತೊಗರಿ ಕಾಳು ಹಾಕಿದೆ, ಹೆಸರು ಕಾಳು ಹಾಕಿದೆ, ಸಣ್ಣಕ್ಕೆ ಮೊಳಕೆ ಬಂದರೆ ಹೆಸರು ಕಾಳು, ಆಮೇಲೆ ಪಾಲಕ್ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕಬೇಕು ಅಂತೇಳಿ. ತೀರಾ ಜಾಸ್ತಿನೂ ಹಾಕಬಾರ್ದು, ತೀರಾ ಕಡಿಮೆನೂ ಹಾಕಬಾರ್ದು. ಒಂದು ಅವಣಿಗೆ ಹಾಕಬೇಕು. ನಿಮಗೆ ತೋರಿಸ್ತೀನಿ ಒಂದು ಅಳತೆ ಕುಲ್ಡಜ್ಜಿ ಲೆಕ್ಕ ಅಂತೀವಲ್ಲ, ಅದು ಯಾವ ಥರ ನೋಡಬೇಕು ಅಂತೇಳಿ. ಒಂಚೂರು ಕಲ್ಲುಪ್ಪು ಹಾಕ್ರಿ. ಆಯಿತಾ? ಸ್ವಲ್ಪ ಅಡುಗೆಗಳಿಗೆಲ್ಲ ಕಲ್ಲುಪ್ಪೇ ಬಳಸ್ರಿ, ಪುಡಿ ಉಪ್ಪಿಗಿಂತ. ಆಮೇಲೆ ಒಂಚೂರು ಅರಶಿನ ಪುಡಿ. ಆಯಿತಾ? ಆಮೇಲೆ ಒಂದು 2 ಹಸಿಮೆಣ್ಸಿಕಾಯಿ ಹಿಂಗೆ 2 ಹೋಳಿಗೆ ಸೀಳಿ ಹಾಕ್ತಾಯಿದ್ದೀನಿ. ನೀವು ಹಾಕ್ರೆ ಮತ್ತೆ ಇದಕ್ಕೆ ಜೀರಿಗೆ, ಈರುಳ್ಳಿ, ಟೊಮೆಟೊ ಏನೂ ಹಾಕ್ತಿಲ್ಲ. ಸಿಂಪಲಾಗಿ ಮಾಡ್ತಿರೋದು ಚೆನ್ನಾಗಿರುತ್ತೆ. ಅದಾಯ್ತಾ? ಇಷ್ಟು ಹಾಕ್ಬಿಟ್ಟು ಒಂಚೂರು ಹಿಂಗೆ ಅದನ್ನ ಚಮಚದಲ್ಲಿ ಹಿಂಗೆ ಒತ್ತಿರಿ. ನೋಡಿರಿ, ಹಿಂಗೆ ಒಂಚೂರು ಅದನ್ನು ಕುಕ್ಕರ್ ಹಿಂಗೆ ಬಗ್ಗಿಸ್ತೀವಲ್ಲ, ಅವಾಗ ಅಷ್ಟು ನೀರು ಕಾಣಬೇಕು. ಅಷ್ಟು ನೋಡಿರಿ ಕಾಣಿಸ್ತೈತಲ್ಲ, ಒಂದಿಷ್ಟು ನೀರಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ ಅಂತೇಳಿ. ತೀರಾ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತಪ್ಪ ಅಂತಂದರೆ ಉಕ್ಕಿ ಬಂದುಬಿಡುತ್ತಾ ಕುಕ್ಕರ್ ಅಂತೂ. ಇದು ತೊಳಿಯೋಕ್ಕೇ ಒಂಥರ ಸಿಸಿ ಅನಿಸ್ಬಿಡುತ್ತೆ. ಒಂಥರ ಅದೇನೋ ಕುಕ್ಕರ್ ಎಷ್ಟು ಪಾತ್ರೆ ಬೇಕಾದ್ರೂ ತೊಳಿಬೋದು. ಕುಕ್ಕರ್ದು ಮುಚ್ಚಳ ತೊಳಿಬೇಕಂತಂದರೆ ಭಾರಿ ವ್ಯತ್ಯಯ ಆಗುತ್ತೆ ನೋಡಿರಿ. ನಾನು ನೋಡಿರಿ ಈ ಊರಿನಲ್ಲಿ 1 ಸೀಟಿ ಹೊಡೆಸ್ತೀನಿ. ಆಯಿತಾ? 1 ಸೀಟಿ ಸಾಕು. ಸಣ್ಣ ಊರಿಗೆ ನಾನು ಚೂರು ಜೋರು ಇಟ್ಟು 1 ಸೀಟಿ ಹೊಡ್ಸಿದ ಮೇಲೆ ಇದು ಈ ಥರ ಚೆನ್ನಾಗಿ ಬೆಂದೈತೆ ನೋಡಿರಿ. ಆಯಿತಾ? ಏನು ಇವು ಹೆಸ್ರು ಕಾಳೇನು ಪೂರ್ತಿ ಏನು ಕರಗಿಲ್ಲ, ಹಂಗೆ ಇದ್ದಾವೆ. ಒಂಥರ ಚೆನ್ನಾಗಿ ಎಲ್ಲವೂ ಚೆನ್ನಾಗಿ ಬೆಂದಿದ್ದಾವೆ. ತೊಗರಿ ಕಾಳು, ಹೆಸ್ರು ಕಾಳು ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆಯಾ? ಇದನ್ನೇನು ಮಸ್ಯೋದು ಏನು ಬೇಡ. ಮತ್ತು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂತಂದರೆ 1.5 ಚಮಚದಷ್ಟು ಸಾಂಬಾರು ಪುಡಿ. ನೀವು ಸಾರಿಗಳಿಗೆಲ್ಲ ಹಾಕ್ತಿರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸಾಕು. ಈ ಒಂದು ಅಳತೆಗೆ 1.5 ಚಮಚ ಸಾಕಾಗುತ್ತೆ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕಿರೋ ಒಂಥರ ಅದೇನೋ ಮದ ಅಂತ ಅನಿಸುತ್ತೆ, ತಿನ್ನಂಗಾಗಲ್ಲ ಜಾಸ್ತಿ. 1.5 ಚಮಚ ಹಾಕಿದ್ದೀನಿ. ಆಮೇಲೆ ನೋಡಿರಿ, ನೀವು ಸಾಂಬಾರು ಪುಡಿ ಅಂತಂದರೆ ಕೆಲವು ಕಡೆ ಖಾರದ ಪುಡಿ ಮಿಕ್ಸ್ ಮಾಡಿರ್ತಾರೆ. ಅವರು ಹಂಗೇನಾರ ಖಾರದ ಪುಡಿ ಮಿಕ್ಸ್ ಇತ್ತು ಅಂತಂದರೆ ಹಸಿಮೆಣ್ಸಿಕಾಯಿನ ಒಂದು ಕಡಿಮೆ ಹಾಕ್ಕೇಳ್ರಿ. ಗೊತ್ತಾಯ್ತಾ? ಆಮೇಲೆ ಇದನ್ನೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಅಷ್ಟು, ಇನ್ನೇನಿಲ್ಲ. ಒಗ್ಗರಣೆ ಕೊಟ್ರಿ ಅಂತಂದರೆ ಸಾರು ಆಗೇ ಹೋಯ್ತು ಅಂತೇಳಿ. ಇಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಒಂದು ಬಾಣಲಿ ಇಟ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಎಣ್ಣೆ ಇರುತ್ತೆ ಒಳ್ಳೆಣ್ಣೆ ಅದೇ ಹಾಕ್ರಿ. ಅಂದರೆ ಸೂರ್ಯಕಾಂತಿ ಎಣ್ಣೆನೋ ಶೇಂಗಾ ಎಣ್ಣೆನೋ ಯಾವುದಿದ್ರೂ ನಡೆಯುತ್ತೆ. ಇಲ್ಲಿ ಒಗ್ಗರಣೆಗೆ ಮಾಮೂಲಿ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಕಲೇ ಸಾಸಿವೆ ಕಾಳು ಹಾಕ್ರಿ. ಸಾಸಿವೆ ಕಾಳು ಚಿಟಪಟ ಅಂತಿದ್ದಂಕಲೇ ಅದ್ರ ಹಿಂದೆ ಗುಟ್ಟಲ್ಲೇ ಒಂದು 4 ಕಾಳು ಜೀರಿಗೆ ಹಾಕ್ರಿ. ಆಮೇಲೆ ಇನ್ನೇನು ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕಿ ಒಟ್ಟತ್ತು ಮಾಗಿಸ್ರಿ ಎಣ್ಣೆನಲ್ಲೇ. ಆಯಿತಾ? ಆಮೇಲೆ ಕೊನೆಗೆ ಟೊಮೆಟೊ ಹಣ್ಣು ಹಾಕ್ಬೇಕು. ಈರುಳ್ಳಿ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಮಾಗಿದ ಮೇಲೆ ಎಣ್ಣೆಯಲ್ಲಿ ಆಮೇಲೆ ಟೊಮೆಟೊ ಹಣ್ಣು ಹಾಕಬೇಕಾಗತ್ತೆ. ಗೊತ್ತಾಯ್ತಾ?
ನೋಡಿರಿ ಇದು ಅಷ್ಟು ಚೆನ್ನಾಗಿರುತ್ತೆ ಸಾರಂತೂ. ಹಂಗೆ ಅದೇನೋ ಹೇಳ್ತಾರಲ್ಲ, ಹಂಗೆ ಬರೇ ಸಾರೇ ಕುಡಿಯೋಣ ಅನ್ನಂಗಿತ್ತು ಅಂತಾರಲ್ಲ, ಆ ಥರ ಚೆನ್ನಾಗಿರುತ್ತೆ. ಟಮಟೆ ಹಣ್ಣು ಹಾಕ್ರಿ ಇವಾಗ. ಟಮಟೆ ಹಣ್ಣು ಹಾಕಿದ್ಮೇಲೆ ಅದನ್ನು ಟಮಟೆ ಹಣ್ಣು ಒಂದು ಅರ್ಧ ಭಾಗ ಬೇಯೋವರೆಗೂ ಆ ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು. ಆಮೇಲಿಂದ ಹೆಂಗೂ ಸಾರಿಗೆ ಹಾಕ್ತೀವಲ್ಲ, ಹಾಕಿದ್ಮೇಲೆ ಸಾರಿನ ಜೊತೆಗೂ ಚೆನ್ನಾಗಿ ಕುದ್ದು ಮೆತ್ತಗೆ ಆಗ್ತಾವೆ ಟಮಟೆ ಹಣ್ಣೆಲ್ಲ. ನೋಡಿರಿ ಇವಾಗ ಅದೇನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಿ ಅದಕ್ಕೆ ಒಗ್ಗರಣೆ ಹಾಕಿ ಬಾಣಲಿ ತೊಳೆದು ನೀರು ಹಾಕ್ತಾಯಿದ್ದೀನಿ. ನೀರನ್ನು ಹಾಕ್ರಿ, ಯಾಕಂತಂದರೆ ಮುದ್ದಿಗೆ ಬೇಕಂದರೆ ಒಂದು ತೊಟ್ಟು ನೀರು ಜಾಸ್ತಿನೇ ಹಾಕ್ಬೇಕು. ತೀರಾ ಅನ್ನಕ್ಕೆ ರೊಟ್ಟಿಗೆ ಚಪಾತಿ ಮಾಡ್ಕೊಂತಿದ್ದೀರಾ ಅಂತಂದರೆ ನೀರನ್ನ ಕಡಿಮೆ ಹಾಕ್ರಿ ಅಷ್ಟೇ. ಉಪ್ಪು ಹಾಕಬೇಕಾಗತ್ತೆ, ಯಾಕಂದರೆ ಬೇಯ್ಬೇಕಾದ್ರೆ ಒಂಚೂರು ಉಪ್ಪು ಹಾಕಿದ್ವಿ, ಆಮೇಲೆ ಉಪ್ಪು ಹಾಕಲೇಬೇಕಾಗತ್ತೆ. ನಾನು ಹೇಳಿ ಮುದ್ದಿಗೂ ಎಲ್ಲದಕ್ಕೂ ಸರಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ತೊಟ್ಟು ನೀರು ಜಾಸ್ತಿನೇ ಹಾಕಿ ಕುದಿಸ್ತೀನಿ. ಇದನ್ನು ನಡುವೆ ಒಂದೊಂದ್ಸತಿ ಗೂರಾಡ್ತಿರ್ಬೇಕು. ಆಮೇಲೆ ಹುಣಸೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿ ಹಾಕ್ಕೊಳ್ರಿ. ರುಚಿ ನೋಡಿ ಹುಣಸೆ ಹುಳಿ ನೀವು ಹಾಕಬೇಕಾಗತ್ತೆ. ನಾನು ಇಲ್ಲೇ ನೆನೆ ಹಾಕಿದ್ದೆ ಹುಣಸೆ ಹಣ್ಣನ್ನ. ನಾನು ನೋಡಿ ಹೆಚ್ಚು ಕಡಿಮೆ ಹಾಕ್ಯಂತೀನಿ ಎಷ್ಟು ಬೇಕಾಗುತ್ತೆ, ಯಾಕಂದರೆ ಅದು ಕುದ್ದ ಮೇಲೆ ಗೊತ್ತಾಗುತ್ತೆ ಎಷ್ಟಾಗಿದೆ ಅಂತೇಳಿ. ಕಲ್ಲುಪ್ಪು ಇನ್ನೊಂಚೂರು ಹಾಕಿದೆ. ಉಪ್ಪು ಹುಳಿ ಖಾರ ಒಂದು ಅವಣಿಗಿದ್ರೆ ಅಡುಗೆ ಚೆನ್ನಾಗಿರುತ್ತೆ. ನೋಡಿರಿ ಇವಾಗ ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನೀನೇನು ಒಳ್ಳೆ ಊರ ಜನಕ್ಕೆಲ್ಲ ಕಾಯಿ ಹೋಳಿಗೆ ಮಾಡಿ ಬಡಿಬೋದು, ಅನಾಡಿ ಸುರಿತಿದೆಯಾ ತುರಿದು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡ್ರಿ. ಕಾಯಿ ಒಂಚೂರು ಇಂದಿಷ್ಟೇ ಇಷ್ಟ ಮತ್ತು ಅಂಗಡಿ ವೇಸ್ಟ್ ಆಗುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಕಾಯಿ ಜಾಸ್ತಿ ಹಾಕಿದರೆ ಇದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಹಸಿ ತೆಂಗಿನಕಾಯಿ ತುರಿ ಅದು. ಏನಾಗೋದಿಲ್ಲ, ಕಾಯಿ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕಿದ್ದೀನಿ. ಆಮೇಲೆ ಇನ್ನೇನು ಕೊತ್ತಂಬರಿ ಸೊಪ್ಪನ್ನ ಒಂಚೂರು ಹಿಂಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಅಷ್ಟೇ. ಇಷ್ಟು ಹಾಕಿದ್ವಿ ಅಂತಂದರೆ ಚೆನ್ನಾಗಿ ಕುದಿಬೇಕದು. ನಾನು ಆವಾಗಲೇ ಹೇಳಿನಲ್ಲ, ಅದು ಅವಾಗ ಒಂದ್ಸತಿ ಗೂರಾಡ್ತಿರ್ಬೇಕು, ಯಾಕಂದರೆ ಹೆಸ್ರು ಕಾಳು ಇರ್ತಾವಲ್ಲ, ಹೆಸ್ರು ಕಾಳು ಒಂಚೂರು ಕರಗಿರ್ತಾವಲ್ಲ, ತಳ ಹಿಡಿದು ಬಿಡುತ್ತೆ. ಹಂಗಾಗಿ ಅವಾಗ ಹಿಂಗೆ ಗೂರಾಡಿ ಚೆನ್ನಾಗಿ ಕುದಿಸ್ಬೇಕು. ಅದೇ ಒಗ್ಗರಣೆಗೆ ಹಾಕಿ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಮೆತ್ತಗೆ ಹದವಾಗಿ ಆ ಸಾರಿನ ಜೊತೆಗೆ ಬೇಯಬೇಕು. ಆವಾಗ ಸಾರಿಗೆ ಒಳ್ಳೆ ರುಚಿ ಬರುತ್ತೆ. ಆಮೇಲೆ ಒಂಚೂರು ನೋಡಿರಿ ರುಚಿನ ಏನಾರ ಕಡಿಮೆ ಆಗಿತ್ತೇನೋ ಅಂತೇಳಿ. ಉಪ್ಪು ಹುಳಿ ಖಾರ ಏನಾರ ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂಚೂರು ಹಾಕಿ ಸರಿ ಮಾಡ್ಕೊಳ್ರಿ ಅಷ್ಟೇ. ಗೊತ್ತಾಯ್ತು, ಅದೆಲ್ಲ ನಿಮ್ಮ ಇಚ್ಛೆ, ಅದು ನಿಮ್ಮ ಮನೆಗೆ ಎಷ್ಟು ಖಾರ ತಿಂತೀರಾ ತಿನ್ನಲ್ವೋ ಹಂಗೆ. ಆಮೇಲೆ ಇಲ್ಲಿ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ. ನಾನು ಇದಕ್ಕೆ ಈ ಸಾರಿಗೆ ಬೆಳ್ಳುಳ್ಳಿ ಹಾಕಲ್ಲ. ನಿಮಗೆ ಬೇಕು ಅನ್ನೋದಾದರೆ ಬೇಕಾದ್ರೆ ಒಂದು 4 ಜಜ್ಜಿ ಹಾಕಿರ್ಬೋದು. ನನಗೆ ಇದಕ್ಕೆ ಹಾಕೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಹಂಗಾಗಿ ಇದಕ್ಕೆ ಹಾಕಲ್ಲ. ಸಾಮಾನ್ಯ ನಮ್ಮ ಕಡೆ ಈ ಥರ ಸಾರುಗಳಿಗೆ ಹಾಕಲ್ಲ. ರುಬ್ಬಿ ಮಾಡಿದರೆ ಬೇಕಾದ್ರೆ 2 ಬೆಳ್ಳುಳ್ಳಿ ಹಾಕ್ಯಂಡು ರುಬ್ಬಿ ಮಾಡ್ತಾರೆ. ಹಿಂಗೆ ಒಗ್ಗರಣೆ ಹಾಕಿ ಮಾಡೋದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ನಾನು ನೋಡ್ದಂಗೆ. ನಮ್ಮ ಹೊಳಲ್ಕೆರೆ ತಾಲೂಕು ಕಡೆ ಹೇಳ್ತಿರೋದು. ನೋಡಿ ಎಂಥ ಚೆನ್ನಾಗಿ ಕುದೀತೈತೆ, ಆಯಿತಾ. ಮತ್ತು ಇದನ್ನು ತಣ್ಣಗಾದ್ಮೇಲೆ ಗಟ್ಟಿಗಾಗುತ್ತೆ, ಆವಾಗ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು, ಆಯಿತಾ. ಸರಿ ಆಯಿತು, ನಿಮಗೆ ಯಾರು ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳ್ರಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ಕಮೆಂಟ್ ಸೆಕ್ಷನಲ್ಲಿ ಬಂದು ಮಾತಾಡಿಸ್ರಿ ಹೆಂಗೆ ಬಂತು ಅಂತೇಳಿ. ಆಯಿತಾ. ಸರಿ, ಟಾಟಾ, ಬೈ ಬಾಯ್.